ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಕಸ್ಟಮ್ ಸಾರ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಸ್ಟಮ್ ಸಾರ್ಟನ್ನು ನಾವು ಯಾವಾಗ ಬಳಕೆ ಮಾಡ್ತೀವಿ ಅಂದರೆ, ನಮಗೆ ಒಂದಕ್ಕಿಂತ ಹೆಚ್ಚು ಅಂಶಗಳನ್ನು ಫಿಲ್ಟರ್ ಮಾಡಬೇಕಾಗಿ ಬಂದಾಗ. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲೊಂದು ಡೇಟಾ ಇದೆ. ಸೊ ಈ ಡೇಟಾದಲ್ಲಿ ಮಕ್ಕಳ ಹೆಸರು, ಅವರ ಲಿಂಗ, ಅವರ ಹುಟ್ಟಿದ ತಿಂಗಳು, ನಂತರ ಅವರು ಗಳಿಸಿರುವಂಥ ಪಾಯಿಂಟ್ಸ್ಗಳು. ಈ ಪಾಯಿಂಟ್ಸು ಬೇಸ್ಡ್ ಆನ್ ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ತರಗತಿಯಲ್ಲಿ ಕೊಟ್ಟಿರುವಂಥ ನಿಮ್ಮ ಚಟುವಟಿಕೆಗಳ ಆಗಿರ್ಬೋದು. ಸೊ ಈಗ ನನಗೆ ಯಾವ ರೀತಿ ಒಂದು ಡೇಟಾ ಬೇಕಾಗಿದೆ ಅಂದರೆ, ಗಂಡು ಮಕ್ಕಳೆಲ್ಲ ಒಂದು ಕಡೆ ಆಗಬೇಕು, ಹೆಣ್ಣು ಮಕ್ಕಳೆಲ್ಲ ಒಂದು ಕಡೆ ಬರಬೇಕು, ನಂತರ ಅವ್ರ ಪಾಯಿಂಟ್ಸು ಕೂಡ ಹೈಯೆಸ್ಟ್ ಟು ಲೋವೆಸ್ಟ್ ಆಗಿರಬೇಕು. ಸೊ ಎಲ್ಲ ಬಾಯ್ಸು ಒಂದು ಕಡೆ ಆಗಿ ಹೈಯೆಸ್ಟ್ ಟು ಲೋವೆಸ್ಟ್ ಪಾಯಿಂಟ್ಸ್ ಅರೇಂಜ್ ಆಗಬೇಕು. ಹಾಗೆಯೇ ಗರ್ಲ್ಸ್ ಪಾಯಿಂಟ್ಸ್ಗಳು ಕೂಡ ಅದೇ ರೀತಿ ಆಗಬೇಕು. ಸೊ ಮ್ಯಾನ್ಯುಯಲಿ ಇದನ್ನು ಮಾಡಬೇಕು ಅಂದರೆ ಒಂಚೂರು ಟೈಮ್ ಕನ್ಸ್ಯೂಮ್ ಆಗುತ್ತೆ. ಆದರೆ ಈ ಒಂದು ಕಸ್ಟಮ್ ಸಾರ್ಟ್ಸಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಈ ರೀತಿ ಒಂದು ಫಿಲ್ಟ್ರೇಷನನ್ನು ಮಾಡ್ಬೋದು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಈ ಎಂಟೈರ್ ಡೇಟಾವನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಸಾರ್ಟ್ ಆ್ಯಂಡ್ ಫಿಲ್ಟ್ರಲ್ಲಿ ಕಸ್ಟಮ್ ಸಾರ್ಟನ್ನು ಚೂಸ್ ಮಾಡಬೇಕು. ಸೊ ಕಸ್ಟಮ್ ಸಾರ್ಟನ್ನು ಚೂಸ್ ಮಾಡಿ ಮೊದಲನೇದಾಗಿ ಮೈ ಡೇಟಾ ಹ್ಯಾಸ್ ಹೆಡರ್ಸ್, ಇದು ಚೆಕ್ ಮಾರ್ಕಲ್ಲಿರಬೇಕು. ಅಂದಾಗ ಮಾತ್ರ ಇಲ್ಲಿ ಈ ಸಾರ್ಟ್ ಬೈ ಏನಿದೆಯಲ್ಲ ಆ ಹೆಡರ್ಸ್ಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ಅದಕ್ಕಾಗಿಯೇ ನಾವು ಇಲ್ಲಿಂದ ಹಿಡಿದು ಈ ಮೂಲೆಯಿಂದ ಹಿಡಿದು ಈ ಮೂಲೆವರೆಗೂ ಸೆಲೆಕ್ಷನನ್ನು ಮಾಡಿದ್ದೀವಿ. ಸೊ ನಾನು ಮೊದಲಿಗೆ ಜೆಂಡರ್ ಬೇಸ್ಡು ನಾನು ಸಾರ್ಟ್ ಮಾಡಬೇಕಾಗಿದೆ. ಸೊ ಜೆಂಡರನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ಜೆಂಡರು, ಈ ಜೆಂಡರಿಗೆ ಸಂಬಂಧಪಟ್ಟಂಥ ವ್ಯಾಲ್ಯೂಸು ಯಾವ ಆರ್ಡ್ರಲ್ಲಿ ಎ ಟು ಝೆಡ್ ಅಂದರೆ ಮೊದಲಿಗೆ ಬಿ ಬರುತ್ತೆ, ನಂತರ ಜಿ ಬರುತ್ತೆ. ಅಂದರೆ ಮೊದಲೆಲ್ಲ ಬಾಯ್ಸು, ನಂತರ ಗರ್ಲ್ಸು. ಇನ್ ಕೇಸ್ ಝೆಡ್ ಟು ಎ ಮಾಡಿದ್ರೆ ಮೊದಲಿಗೆ ಗರ್ಲ್ಸ್ ಬರ್ತಾರೆ, ನಂತರ ಬಾಯ್ಸ್ ಬರ್ತಾರೆ. ನಾನು ಎ ಟು ಝೆಡ್ ಹಾಗೆ ಇಟ್ಟಿರ್ತೀನಿ. ನಂತರ ಆ್ಯಡ್ ಲೆವೆಲ್ ಅಂತ ಕೊಡಿ, ಸೆಕೆಂಡ್ ಫಿಲ್ಟರ್. ಸೊ ಆ್ಯಡ್ ಲೆವೆಲ್. ಸೊ ನಾನು ಫಸ್ಟಿಗೆ ಜೆಂಡರನ್ನು ಸಾರ್ಟ್ ಮಾಡಬೇಕಾಗಿದೆ ಇನ್ ಟರ್ಮ್ಸ್ ಆಫ್ ಆಲ್ಫಾಬೆಟಿಕಲ್ ಆರ್ಡರ್ ಆ್ಯಂಡ್ ದೆನ್ ಬೈ ಪಾಯಿಂಟ್ಸ್. ಸೊ ಪಾಯಿಂಟ್ಸ್ ಅಂದರೆ ಇಲ್ಲಿ ಇದನ್ನು ಚೂಸ್ ಮಾಡ್ಕೊಳ್ಳಿ. ಪಾಯಿಂಟ್ಸ್ ಯಾವ ರೀತಿ? ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಬೇಕು ನನಗೆ. ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಲ್ಲ, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟು ನಾನು ಆಚೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೆಲೆಕ್ಷನ್ ಹೋಯಿತು. ಇಲ್ಲಿ ನೀವು ಗಮನಿಸ್ಬೋದು ನೋಡಿ, ಎಲ್ಲ ಗಂಡು ಮಕ್ಕಳು ಒಂದು ಕಡೆ ಬಂದಿದ್ದಾರೆ, ಹಾಗೆಯೇ ಎಲ್ಲ ಹೆಣ್ಣು ಮಕ್ಕಳು ಒಂದು ಕಡೆ. ಬರೀ ಇದು ಮಾತ್ರ ಆಗಿಲ್ಲ, ಇದ್ರ ಜೊತೆಗೆ ಪಾಯಿಂಟ್ಸ್ಗಳನ್ನು ಇಲ್ಲಿ ಗಮನಿಸ್ಬೋದು ನೋಡಿ. ಇಲ್ಲಿ ಫಸ್ಟ್ ಎರಡು 25, 23, 20, 10 ಇದು ಬಾಯ್ಸಿನ ಪಾಯಿಂಟ್ಸ್ ಆಯಿತು. ಹಾಗೆಯೇ ಗರ್ಲ್ಸು ಇಲ್ಲಿ ಅನ್ವಿಕಾ, ಪಿಂಕಿ, ಸೃಷ್ಟಿ, ಪ್ರೇರಣಾ ನೋಡಿ 22, 20, 18, 16 ಇದು ಕೂಡ ಫ್ರಮ್ ಹೈಯೆಸ್ಟ್ ಪಾಯಿಂಟ್ಸ್ ಟು ಲೋವೆಸ್ಟ್ ಪಾಯಿಂಟ್ಸಲ್ಲಿ ಅರೇಂಜ್ ಆಗಿರೋದನ್ನು ಕಾಣ್ತೀರಾ. ಈ ರೀತಿ ಕೊಟ್ಟಿರುವಂತಹ ಮಾಹಿತಿಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೀತಿಯಲ್ಲಿ ನಾವು ಬೈಫರ್ಕೇಷನನ್ನು ಮಾಡಬೇಕಾದಾಗ ಈ ಕಸ್ಟಮ್ ಸಾರ್ಟನ್ನು ಬಳಕೆ ಮಾಡಬಹುದು. ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.